ಬೆಂಗಳೂರು ಬುಲ್ಸ್ ವರ್ಸಸ್ ಅರೇನಾ ಸ್ಟೀಲರ್ಸ್ ಮಗ. ಇವತ್ತು ಬೆಂಗಳೂರು ಬುಲ್ಸ್ಗೆ ಇರೋದು ರಿಯಲ್ ಚಾಲೆಂಜು. ಪಟ್ನಾ ಪೈರೇಟ್ಸ್ ವಿರುದ್ಧ ಗೆದ್ದಿದ್ದಲ್ಲ, ಇವತ್ತು ಗೆಲ್ಬೇಕು ಗುರು. ಬೆಂಗಳೂರು ಬುಲ್ಸ್ ಇವತ್ತೇನಾದರೂ ಗೆದ್ರೆ ಒಂದು ನಂಬಿಕೆ ಬರುತ್ತೆ ಎಲ್ಲ ಬುಲ್ಸ್ ಫ್ಯಾನ್ಸ್ಗಳಿಗೆ. ಅಟ್ಲೀಸ್ಟ್ ಈ ಒಂದು ಸೀಸನ್ನು ನಾವು ಸೆಮಿಫೈನಲ್ಸ್ಗೆ ಹೋಗೋ ಚಾನ್ಸಸ್ ಇದೆ ಅಂತ. ಯಾಕಂತ ಹೇಳಿದ್ರೆ ಹರಿಯಾಣ ಸ್ಟೀಲರ್ಸ್ ಅಂತೂ ಸುಮ್ಮನೆ ಟೀಮ್ ಅಂತೂ ಅಲ್ಲ ಮಗ. ಒನ್ ಆಫ್ ದಿ ಸ್ಟ್ರಾಂಗ್ ಸೈಡ್ ಕಾಣ್ತಾ ಇರೋದು. ಅವರು ಯಾರ ಮೇಲೆ ಗೆದ್ದಿರೋದು ಹೇಳಿ, ಯು ಮುಂಬಾ ಮೇಲೆ ಗೆದ್ದಿರೋದು. ಎಂಥ ಮ್ಯಾಚ್ ಅಂದರೆ ಅವತ್ತಿನ ಮ್ಯಾಚ್ ಸಖತ್ ಮ್ಯಾಚು. ಯು ಮುಂಬಾ ಮತ್ತು ಹರಿಯಾಣ ಸ್ಟೀಲರ್ಸ್ ಮ್ಯಾಚಲ್ಲಿ ಟೈ ಬ್ರೇಕರ್ ಆಗುತ್ತೆ. ಟೈ ಆದಮೇಲೆ ಟೈ ಬ್ರೇಕರಲ್ಲಿ ಹರಿಯಾಣ ಸ್ಟೀಲರ್ಸ್ ಅವರು ಗೆಲ್ತಾರೆ ಯು ಮುಂಬಾ ವಿರುದ್ಧ ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗಿರ್ಬೋದು ಹರಿಯಾಣ ಸ್ಟೀಲರ್ಸ್ ಅವ್ರದ್ದು ಟೀಮ್ ಯಾವ ಥರ ಇದೆ ಅಂತ. ಸೊ ಹರಿಯಾಣ ಸ್ಟೀಲರ್ಸ್ ಅವರು ಈಗ ಆಲ್ರೆಡಿ ಆಡಿರೋ 3 ಮ್ಯಾಚಸ್ಸಲ್ಲಿ 2 ಗೆದ್ದಿದ್ದಾರೆ. ಒಂದು ಯು ಮುಂಬಾ ವಿರುದ್ಧ, ಇನ್ನೊಂದು ಯು ಪಿ ಯೋಧಾಸ್ ವಿರುದ್ಧ ಗೆದ್ದಿದ್ದಾರೆ. ಯು ಪಿ ಯೋಧಾಸ್ ಅಂತೂ ಸುಮ್ಮನೆ ಇಲ್ಲ, ಅವರು ಕೂಡ ಸಖತ್ ಸ್ಟ್ರಾಂಗ್ ಆಗಿದ್ದಾರೆ. ಸೊ ಇವತ್ತು ರಿಯಲ್ ಚಾಲೆಂಜು ಬೆಂಗಳೂರು ಬುಲ್ಸ್ ಅವ್ರಿಗೆ. ಒಬ್ರು ಯಾರೋ ಕಾಮೆಂಟ್ ಮಾಡಿದ್ರು, ಬ್ರೋ ಸೋತಿರೋ ಟೀಮಲ್ಲಿ ಏನು ಬ್ರೋ ಗೆಲ್ಲೋದು, ಅವರು ಗೆದ್ದಿರೋ ಟೀಮಲ್ಲಿ ಗೆಲ್ಲಬೇಕು ಬ್ರೋ ಅಂತ ಕಾಮೆಂಟ್ ಮಾಡಿದ್ರು. ಏನೂ ಮಾಡೋಕ್ಕಾಗಲ್ಲ ಬ್ರೋ, ಎಲ್ಲರೂ ಕೂಡ ಗೆಲ್ಲಕ್ಕಾಗಲ್ಲ ಒಂದೇ ದಿನ, ಎಲ್ಲರೂ ಕೂಡ ಸೋಲಕ್ಕಾಗಲ್ಲ ಒಂದೇ ದಿನ, ಎಲ್ಲ ಆಗುತ್ತೆ. ಬಟ್ ಇವತ್ತು ಬೆಂಗಳೂರು ಬುಲ್ಸ್ ಅವರು ಸೋಲ್ತಾರೆ ಅಂತಾರೆ, ವೀಕ್ ಇದ್ದಾರೆ ಅಂತ ನಾನಂತೂ ಹೇಳ್ತಾ ಇಲ್ಲ. ಗೊತ್ತಿಲ್ಲ, ಏನು ಬೇಕಿದ್ರು ಆಗ್ಬೋದು. ಬಟ್ ಹೆಡ್ ಟು ಹೆಡ್ ನೋಡೋದಾದರೆ ಇಲ್ಲಿವರೆಗೂ 12 ಮ್ಯಾಚಸ್ನ ಆಡಿದ್ದಾರೆ ಬೆಂಗಳೂರು ಬುಲ್ಸ್ ವರ್ಸಸ್ ಹರಿಯಾಣ ಸ್ಟೀಲರ್ಸ್ ಅವರು. ಅದರಲ್ಲಿ ಇಬ್ಬರು ಕೂಡ 6 ಗೆದ್ದಿದ್ದಾರೆ, 2 ಲಾಸ್ ಆಗಿದೆ, ಮತ್ತು ಒಂದು ಕೂಡ ಟೈ ಆಗಿಲ್ಲ. ಇವತ್ತು ನೋಡೋದು ಟೈ ಆಗುತ್ತಾ ಇಲ್ವಾ ಅಂತ. ಮತ್ತು ಹೈಯೆಸ್ಟ್ ಸ್ಕೋರು ಬೆಂಗಳೂರು ಬುಲ್ಸ್ ಅವರು ಹರಿಯಾಣ ಸ್ಟೀಲರ್ಸ್ ವಿರುದ್ಧ ತೊಗೊಂಡಿರೋದು 59 ಪಾಯಿಂಟು, ಮತ್ತು 39 ಪಾಯಿಂಟು ಹರಿಯಾಣ ಸ್ಟೀಲರ್ಸ್ ಅವರು ತೊಗೊಂಡಿರೋದು. ಆ್ಯಂಡ್ ಲೋಯೆಸ್ಟ್ ಸ್ಕೋರು 26 ಇದೆ ಬೆಂಗಳೂರು ಬುಲ್ಸ್ ಅವರು ತೊಗೊಂಡಿರೋದು ಹರಿಯಾಣ ಸ್ಟೀಲರ್ಸ್ ವಿರುದ್ಧ, ಮತ್ತು 24 ಹರಿಯಾಣ ಸ್ಟೀಲರ್ಸ್ ಅವರು ಬೆಂಗಳೂರು ಬುಲ್ಸ್ ವಿರುದ್ಧ ತೊಗೊಂಡಿರೋದು 24. ಸೊ ಇದರಲ್ಲಿ ಹರಿಯಾಣ ಸ್ಟೀಲರ್ಸ್ ಕಡೆ ಹೇಳೋದಾದರೆ ಈ ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ದಾರೆ ಮಗ ಈ ಒಂದು ಸೀಸನ್ನು. ನವೀನ್ ಕುಮಾರ್ ಎಕ್ಸ್ಪ್ರೆಸ್ಸು, ವಿನಯ್ ಆ್ಯಂಡ್ ಶಿವಮ್ ಪತಾರೆ, ರಾಹುಲ್ ಸತ್ಪಲ್ಲು, ಜಯದೀಪ್ ದಯಾ, ಈ 4-5 ಇನ್ನೊಬ್ಬ ಪ್ಲೇಯರ್ ಇದ್ದಾರೆ, ಅವ್ರ ನೇಮ್ ಏನೋ ಇದೆ. ಬಟ್ ಈ 6 ಪ್ಲೇಯರ್ಸು ಕೂಡ ಸಕ್ಕತ್ತಾಗೆ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಲಾಸ್ಟ್ ಮ್ಯಾಚ್ ಏನೋ ವಿನಯ್ ಅವರು ಇಲ್ಲ ಶಿವಮ್ ಪತೇರೇನೋ 17 ಪಾಯಿಂಟ್ನ ತಗೊಂಡಿದ್ದು, ರೇಡ್ ಪಾಯಿಂಟ್ನ. ಮತ್ತು ನವೀನ್ ಕುಮಾರ್ ಎಕ್ಸ್ಪ್ರೆಸ್ಸು ಕೂಡ ಸಕ್ಕತ್ತಾಗಿ ಆಡ್ತಾ ಇದ್ದಾರೆ. ಸೊ ಇಲ್ಲಿ ಸಖತ್ ರಿಯಲ್ ಚಾಲೆಂಜ್ ಇರುತ್ತೆ ಆ್ಯಕ್ಚುಲಿ ಬೆಂಗಳೂರು ಬುಲ್ಸ್ ಅವ್ರಿಗೆ. ಇವತ್ತು ಗೆಲ್ಲಬೇಕು. ಬಟ್ ಬೆಂಗಳೂರು ಬುಲ್ಸ್ ಕಡೆ ಮಾತಾಡೋದಾದರೆ ಇವತ್ತು ಯಾವುದೇ ಥರ ಚೇಂಜಸ್ ಮಾಡಲ್ಲ, ನಿಮಗೆ ಗೊತ್ತು. ಬಿಕಾಸ್ ಗೆದ್ದಿರೋ ಟೀಮ್ನೇ ಮುಂದೆ ಕರ್ಕೊಂಡು ಹೋಗ್ತಾರೆ. ಸುಮ್ಮನೆ ಚೇಂಜಸ್ ಮಾಡಿಕೊಂಡು ಅವ್ರನ್ನ ತಗೊಂಡು ಮತ್ತೆ ಟೀಮ್ನ ಒಂದು ಬ್ರೇಕ್ನ ಮಾಡೋಕ್ಕಾಗಲ್ಲ. ಸೊ ಇವರು ಅಂಕುಶ್ ರಾತ್ ಏನಾಯ್ತೋ ಗೊತ್ತಿಲ್ಲ, ಬಟ್ ಅವ್ರ ಬಗ್ಗೆ ಏನೋ ಅಪ್ಡೇಟ್ ಇಲ್ಲ. ಬಟ್ ಅವ್ರು ಇವತ್ತಿನ ಮ್ಯಾಚ್ ಆಡಲ್ಲ ಅಂತಲೇ ಅನಿಸುತ್ತೆ. ಸೊ ಯೋಗೇಶ್ ಕ್ಯಾಪ್ಟನ್ಸಿನಾಗಿ ಕೊಡ್ತಾರೆ, ಅವರೇ ಮುಂದೆ ಸರ್. ಬಟ್ ಇವತ್ತಿನ ಮ್ಯಾಚಲ್ಲಿ ಯಾವುದೇ ಥರ ಬೆಂಗಳೂರು ಬುಲ್ಸಲ್ಲಿ ಸ್ಟಾರ್ಟಿಂಗ್ ಸೆವೆನಲ್ಲಿ ಚೇಂಜಸ್ ಇರಲ್ಲ, ಸಬ್ಸ್ಟಿಟ್ಯೂಟ್ ಇಲ್ಲ, ಅಲ್ಲಿ ಅವಾಗ ಆಗ್ತಾ ಇರುತ್ತೆ. ಅಷ್ಟು ಬಿಟ್ಟರೆ ಬೇರೆ ಯಾವ ಥರ ಅವ್ರು ಬರ್ತಾರೆ ಇವ್ರು ಬರ್ತಾರಲ್ಲ ಚಾನ್ಸೇ ಇಲ್ಲ. ಬಿಕಾಸ್ ಈಗ ಆಲ್ರೆಡಿ ಇರೋ ಒಂದು ಟೀಮೇ ಚೆನ್ನಾಗಿದೆ. ಆ್ಯಕ್ಚುಲಿ ನೆನ್ನೆ ಮ್ಯಾಚ್ ಗೆದ್ವಲ್ಲ, ಆ ಒಂದು ಟೀಮಲ್ಲೇ ಹೋದರೆ ಚೆನ್ನಾಗಿರುತ್ತೆ ಅಂತ ನನಗೇನೋ ಅನ್ನಿಸ್ತಾ ಇದೆ. ದೀಪಕ್ ಚೆನ್ನಾಗಿ ಆಡ್ತಾ ಇದ್ದಾರೆ, 2 ಮ್ಯಾಚನ್ನು ಕೂಡ ಪರ್ಫಾರ್ಮ್ ಮಾಡಿದ್ದಾರೆ. ಮತ್ತು ಸತ್ಯಪ್ಪ ಕೂಡ ಪರವಾಗಿಲ್ಲ, ಬೆಟರ್ ಪರ್ಫಾರ್ಮೆನ್ಸು ಕೂಡ ಕೊಡ್ತಾ ಇದ್ದಾರೆ. ಬಟ್ ನಮಗೆ ಬರಬೇಕಾಗಿರೋದು ಆಕಾಶ್ ಶಿಂಡೆ ಮತ್ತು ಯೋಗೇಶ್ ಕಡೆಯಿಂದ ತುಂಬ ಎಕ್ಸ್ಪೆಕ್ಟೇಷನ್ ಇದೆ. ಮತ್ತು ಸಂಜಯ್ ದುಲ್ ಕಡೆಯಿಂದನೂ ಕೂಡ ತುಂಬ ಎಕ್ಸ್ಪೆಕ್ಟೇಷನ್ ಇದೆ. ಅವರಿಬ್ಬರು 3 ಜನ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಸಾಕು ಮಗ, ಸಖತ್ತಾಗಿ ಬರುತ್ತೆ. ಮತ್ತು ಜಿತೇಂದರ್ ಶರ್ಮನು ಕೂಡ ಪರವಾಗಿಲ್ಲ, ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ, ಓಕೆ. ಬಟ್ ಇಲ್ಲಿ ನಮಗೆ ಮೇನ್ ಸಖತ್ತಾಗೆ ಪರ್ಫಾರ್ಮ್ ಮಾಡ್ತಾ ಇರೋದು ಆಶೀಶ್ ಮಲಿಕ್ ಮತ್ತು ಅಲಿರಿಜಾ ಮಿರ್ಜಾ, ಇವರಿಬ್ಬರೇ ಮಾಡ್ತಾ ಇರೋದು. ಇವರಿಬ್ಬರ ಜೊತೆ ಯೋಗೇಶ್ ಜಯ ಸೇರಿಕೊಂಡು ಮತ್ತು ಇನ್ನೊಬ್ರು ಇದ್ದಾರಲ್ಲ, ಅವರೆಲ್ಲರೂ ಸೇರಿಕೊಂಡು ಏನಾದ್ರು ಸಪೋರ್ಟ್ ಮಾಡಿದ್ರೆ ಬೆಂಗಳೂರು ಬುಲ್ಸ್ ಇವತ್ತಿನ ಮ್ಯಾಚೇನು ಕಷ್ಟ ಏನಿಲ್ಲ. ಬಿಕಾಸ್ ಎಲ್ಲರೂ ಕೂಡ ಗುಡ್ ಡೇಸ್ ಬ್ಯಾಡ್ ಡೇಸ್ ಇರುತ್ತೆ, ಏನು ಬೇಕಿದ್ರು ಆಗ್ಬೋದು. ಬಟ್ ಬೆಂಗಳೂರು ಬುಲ್ಸ್ಗೆ ಇವತ್ತಂತೂ ಪಕ್ಕಾ ರಿಯಲ್ ಚಾಲೆಂಜ್ ಇರುತ್ತೆ ಮಗ. ಸೊ ನಿಮ್ಮ ಪ್ರಕಾರ ಏನು ಆಗ್ಬೋದು ಅಂತ ಕಾಮೆಂಟ್ ಮಾಡಿ. ಸೊ ನನ್ನ ಪ್ರಕಾರ ಬೆಂಗಳೂರು ಬುಲ್ಸ್ ಇವತ್ತಿನ ಮ್ಯಾಚಲ್ಲಿ ಗೆಲ್ಲಬೇಕಿರೋ ರಿಯಲ್ ಚಾಲೆಂಜಲ್ಲಿ ಗೆದ್ದರೆ ಬೆಂಗಳೂರು ಬುಲ್ಸ್ ಅವರು ಓಕೆ, ಒನ್ ಆಫ್ ದಿ ಸ್ಟ್ರಾಂಗ್ ಸೈಡ್ ಕಾಣ್ತಾರೆ ಅಂತಲೇ ಹೇಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಗೊತ್ತಲ್ಲ, ಯಾರೋ ಕಾಮೆಂಟ್ ಮಾಡ್ದಂಗೆ ಬ್ರೋ ಸೋತಿರೋ ಟೀಮಲ್ಲೇ ಎಲ್ಲ ಮಾತುಗಳು ಬರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೋತಿರೋ ಟೀಮೋ ಗೆದ್ದಿರೋ ಟೀಮೋ ಗೊತ್ತಿಲ್ಲ ಗುರು. PK ಅಂದರೆ ಎಲ್ಲ ಟೀಮ್ಗಳು ಒಂದೇ ಥರ ಸ್ಟ್ರಾಂಗ್ ಮಾಡ್ಕೊಂಡು ಬಂದಿರ್ತಾರೆ, ಫ್ರಾಂಚೈಸಿ ಅಲ್ವಾ. ಸೊ ಯಾವ ಟೀಮ್ ವೀಕು ಯಾವ ಟೀಮು ಲೋ ಅಂತ ಹೇಳೋಕ್ಕಾಗಲ್ಲ. ಒಂದು ಬ್ಯಾಡ್ ಸೀಸನ್ ಎಲ್ರಿಗೂ ಇದ್ದೇ ಇರುತ್ತೆ. ನೋಡೋದಾ ಏನಾಗುತ್ತೆ ಅಂತ ಇವತ್ತಿನ ಮ್ಯಾಚು. ನೀವು ಕೂಡ ಕಾಮೆಂಟ್ ಮಾಡಿ ಗುರು. ಹಾಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಬಾಯ್ಸ್. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗಿ. 3 ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ. ಸಿ ಯು.